ಶುಭೋದಯ ಕರ್ನಾಟಕ ಕಾಫಿ ವಿತ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭು. ಇವತ್ತು ಕನ್ನಡ ದಿನಪತ್ರಿಕೆಗಳಲ್ಲಿ ರಾಜ್ಯದ, ದೇಶದ, ಅಂತಾರಾಷ್ಟ್ರೀಯ, ಕ್ರೀಡೆ, ರಾಜಕೀಯ ಯಾವೆಲ್ಲ ಸುದ್ದಿಗಳು ಸದ್ದು ಮಾಡಿವೆ ಮತ್ತು ಜನರ ಬಾಯಲ್ಲಿ ಯಾವ ವಿಚಾರಗಳು ಚರ್ಚೆ ಆಗ್ತಿವೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ನೋಡಿ, ದಿನನಿತ್ಯವೂ ಕೂಡ ನಾವು ನಿಮಗೆ ಸಾಕಷ್ಟು ಸುದ್ದಿಗಳನ್ನು ತಲುಪಿಸ್ತಾ ಇರ್ತೀವಿ. ಆದರೆ ಪತ್ರಿಕೆ ಅಂತ ಬಂದಾಗ ಬಹಳ ವಿವರ ಮತ್ತು ವಿಶ್ಲೇಷಣೆ ಇದು ಕೂಡ ಬಹಳ ಮುಖ್ಯವಾಗುತ್ತೆ. ಆಳವಾಗಿ ತಿಳ್ಕೊಳ್ಳುವಂಥದ್ದು ಯಾವ್ಯಾವ ಸುದ್ದಿಗೆ ಎಷ್ಟು ಮಹತ್ವವನ್ನು ಕೊಡಲಾಗಿದೆ ಅಂತೇಳಿ. ಅಂದರೆ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಸುದ್ದಿಗಳು ಗಮನವನ್ನು ಸೆಳೀತಾ ಇದ್ದಾವೆ, ಕರ್ನಾಟಕದಲ್ಲಿ ಸದ್ಯಕ್ಕೆ ಏನು ನಡೀತಾ ಇದೆ, ನಿನ್ನೆ ಏನಾಯಿತು, ಕಂಪ್ಲೀಟಾಗಿ ಏನಾಯಿತು, ಇವತ್ತು ಏನಾಗಬಹುದು, ಅದರ ಮುಂದುವರೆದ ಭಾಗ ಏನು, ಇದೆಲ್ಲವನ್ನು ಕೂಡ ಜನ ಬಹಳ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಈಗೇನೋ ಒಂದು ಘಟನೆ ಆಗಿರುತ್ತೆ, ಅದು ಅಲ್ಲಿಗೆ ಸ್ಟಾಪು ಆಗ್ಬೋದು ಅಥವಾ ಮುಂದುವರಿಬಹುದು. ಹಾಗೇನೆ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ವಾದ ಮತ್ತು ಪ್ರತಿವಾದಗಳು ಕೂಡ ಉಂಟಾಗಬಹುದು. ಹಾಗಾಗಿಯೇ ಒಂದು ವಿಚಾರ ಅಂತ ಬಂದಾಗ ಅದನ್ನು ಆಳವಾಗಿ ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ಕೂಡ ನನ್ನ ಮುಂದೆ ಕನ್ನಡ ದಿನಪತ್ರಿಕೆಗಳಿದ್ದಾವೆ. ಅವುಗಳಲ್ಲಿ ಏನೇನೆಲ್ಲ ಇದೆ ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ನೋಡೋಣ. ಸಾರಿಗೆ ಮುಷ್ಕರ ವಾಪಸ್ ಪಡೆದ ಜಂಟಿ ಕ್ರಿಯಾ ಸಮಿತಿ. ಸಿಎಂ ಜೊತೆ ಸಾರಿಗೆ ಸಚಿವರ ಸಭೆ ಹಿನ್ನೆಲೆ ಧರಣಿಗೆ ಬ್ರೇಕ್. ಸಂಕ್ರಾಂತಿ ಬಳಿಕ ಹೋರಾಟಗಾರರ ಬಳಿ ಸಿದ್ದು ಮೀಟಿಂಗ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ರದ್ದಾಗುತ್ತಾ ನಟ ದರ್ಶನ್ ಜಾಮೀನು. ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸೋಕೆ ಗೃಹ ಇಲಾಖೆ ಗ್ರೀನ್ ಸಿಗ್ನಲ್. ಕೆಎಸ್ ಪರೀಕ್ಷೆಯಲ್ಲಿ ಮತ್ತೆ ಎಡವಟ್ಟು. ಪ್ರಶ್ನೆ ಪತ್ರಿಕೆಯಲ್ಲಿ ನೂರಾರು ತಪ್ಪು. OMR ಶೀಟ್ ಸಂಖ್ಯೆಯು ಅದಲು ಬದಲು. ಜ್ಯುವೆಲರಿ ಅಂಗಡಿಗೆ 9 ಕೋಟಿ ದೋಖಾ ಪ್ರಕರಣ ಹೆಚ್ಚಿನ ವಿಚಾರಣೆ ನಡೆಸಲು ಪೊಲೀಸರು ಸಜ್ಜು. ಆರೋಪಿ ಐಶ್ವರ್ಯಗೌಡ, ಪತಿ ಹರೀಶ್ ಗೌಡ ಖಾಕಿ ವಶಕ್ಕೆ ಸಾಧ್ಯತೆ. ಮಹಾ ಸಾಹಸಕ್ಕೆ ರೆಡಿಯಾದ ಇಸ್ರೋ. ಅಂತರಿಕ್ಷದಲ್ಲಿ 2 ಉಪಗ್ರಹಗಳ ಕೂಡಿಸಿ ಬೇರ್ಪಡಿಸುವ ಕಸರತ್ತು. ಇಂದು ರಾತ್ರಿ ಉಪಗ್ರಹ ಉಡಾವಣೆ. ಮುಖ್ಯಾಂಶಗಳನ್ನು ನೋಡ್ಕೊಂಡ್ಬಂದ್ರಿ. ಇವತ್ತು ನಾನು ತೆಗೆದುಕೊಳ್ತಾ ಇದ್ದೇನೆ ಕನ್ನಡದ ದಿನಪತ್ರಿಕೆ ಕನ್ನಡ ಪ್ರಭುವನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದೀನಿ. ಅದರಲ್ಲಿ ನೋಡಿ, ಮೊದಲ ಸುದ್ದಿ ಇವತ್ತು ಮೇನ್ ಪೇಜಲ್ಲಿ ಹೈಲೈಟ್ ಆಗಿರುವಂಥದ್ದು ನಮ್ಮ ಹೆಮ್ಮೆಯ ಇಸ್ರೋ. ಭಾರತ್ ಬಾಹ್ಯಾಕಾಶ ಸಂಸ್ಥೆ ಇದೆಯಲ್ವಾ, ಮತ್ತೊಂದು ಮೈಲಿಗಲಿಗೆ ಸದ್ದಾಗ್ತಾ ಇದೆ. ನಾವೀಗಾಗಲೇ ಚಂದ್ರಯಾನದಲ್ಲಿ ಸಾಕಷ್ಟು ರೀತಿಯಾದಂಥ ಸಾಧನೆಗಳನ್ನು ಮಾಡಿದ್ದೇವೆ. ಹಲವು ರೀತಿಯ ಪ್ರಯೋಗಗಳನ್ನು ನಮ್ಮ ಇಸ್ರೋ ಮಾಡಿದೆ. ಈಗ ಮತ್ತೊಂದು ಐತಿಹಾಸಿಕವಾದಂಥ ಸಾಧನೆ, ಹೊಸ ಪ್ರಯೋಗ, ಆವಿಷ್ಕಾರಕ್ಕೆ, ಸಂಶೋಧನೆಗೆ ಮುಂದಾಗ್ತಾ ಇದೆ. ಹಾಗಾದರೆ ಯಾವುದದು ನೋಡಿ. ಈಗ ನಾಸಾ ಇರ್ಬೋದು, ಸಾಕಷ್ಟು ರೀತಿಯ ಕ್ಷಿಪಣಿಗಳು ಅಥವಾ ಸಾಕಷ್ಟು ರೀತಿಯ ಉಪಗ್ರಹಗಳನ್ನು ಉಡಾವಣೆ ಮಾಡಿದೆ. ಐತಿಹಾಸಿಕವಾದಂಥ ಕೆಲವೊಂದಿಷ್ಟು ಸಾಧನೆಗಳನ್ನು ಮಾಡಿದೆ. ಅದರಲ್ಲೂ ಈಗ ನಮ್ಮ ಇಸ್ರೋ ಮಾಡೋಕ್ಕೆ ಹೊರಟಿರೋದು ನೋಡಿ, ಡಾಕಿಂಗ್ ಅಂತೇಳಿ. ಡಾಕಿಂಗ್, ಈ ಡಾಕಿಂಗ್ ಪರೀಕ್ಷೆ ಏನಾದರೂ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ನಾವು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಟಾಪ್ 4ರಲ್ಲಿ ಇರ್ತೀವಿ ನಾವು. ಯಾಕಂತ ಹೇಳಿದ್ರೆ ಈ ಡಾಕಿಂಗ್ ಅಂದರೆ ಏನು ಅರ್ಥ ಮೊದಲು ಅಂತ ತಿಳ್ಕೊಳ್ಳೋಣ. ಡಾಕಿಂಗ್ ಅಂತ ಹೇಳಿದ್ರೆ 2 ಉಪಗ್ರಹಗಳನ್ನು ಕೂಡಿಸೋದು, ಅದಾದಮೇಲೆ ಬೇರ್ಪಡಿಸೋದು, ಅದಕ್ಕೆ ನಾವು ಡಾಕಿಂಗ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಜೋಡಣೆ ಮಾಡೋದು, ಒಂದಕ್ಕೊಂದು ಜೋಡಣೆ ಮಾಡೋದು. ಎಲ್ಲಿ? ಅಲ್ಲಿ ಮೇಲೆ ರಾಕೆಟ್ನ ಮೂಲಕ ಉಪಗ್ರಹಗಳನ್ನು ಹೊತ್ತೊಯ್ದು ಅಲ್ಲಿ ಆ 2 ಉಪಗ್ರಹಗಳನ್ನು, ಒಂದು ಚೇಸಿಂಗು, ಇನ್ನೊಂದು ಟಾರ್ಗೆಟ್ ಅಂತ ಆಲ್ರೆಡಿ ಹೆಸರು ಕೊಟ್ಟಿದ್ದಾರೆ, ಒಂದು ಸ್ಟೇಷನ್ ಮಾಡೋದು. ನೋಡಿ, ಎಲ್ಲ ಬಾಹ್ಯಾಕಾಶ ಸಂಸ್ಥೆಗಳು ಕೆಲವು ಕಡೆಗಳಲ್ಲಿ ಅವರು ಸ್ಟೇಷನ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ನಮ್ದು ಇನ್ನೂ ಆಗಿಲ್ಲ, ನಮ್ಮ ಭಾರತದ್ದು. ನಾವು ಅದನ್ನು ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಡ್ತಾ ಇದ್ದೀವಿ. ಇವತ್ತು ಅದು ಉಡಾವಣೆ ಆಗಲಿದೆ. ಬಹಳ ಕುತೂಹಲ ಇದೆ ನಮಗಂತರೂ ತಿಳ್ಕೊಳ್ಳಿಕ್ಕೆ. ಇಡೀ ದೇಶವೇ ಕಾತರದಿಂದ ಕಾಯ್ತಾ ಇದೆ.
ಎಲ್ಲ ಇಸ್ರೋದ ಸಿಬ್ಬಂದಿಗಳು ಸಕಲ ರೀತಿಯಲ್ಲಿ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಈಗ ಅಮೇರಿಕ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಅದರ ಸಾಲಿಗೆ ನಾವು ಸಲ್ತೀವಿ. ಹಾಗಾಗಿ ಭಾರತೀಯರ ಶುಭ ಹಾರೈಕೆ ಯಾವತ್ತೂ ಇಸ್ರೋಗೆ ಇದ್ದೇ ಇರುತ್ತೆ. ಇದು ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ನಾವು ಕೂಡ ಮನುಷ್ಯರು ಚಂದ್ರನ ಅಂಗಳಕ್ಕೆ ಹೋಗ್ಬೋದು, ಬೇರೆ ಬೇರೆ ಗ್ರಹಗಳಲ್ಲಿ ವಾಸ ಮಾಡ್ಬೋದು. ಅಂದರೆ ಒಂದು ರೀತಿ ಅಧ್ಯಯನ, ಇದು ಆರಂಭದಲ್ಲಿ ಅಧ್ಯಯನ ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೀನಿ ನಾನು. ಈಗ 31ನೇ ತಾರೀಕು ನಾಳೆ ಸಾರಿಗೆ ನೌಕರರು ಮುಷ್ಕರ ಮಾಡಬೇಕು ಅನ್ನುವಂಥ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ರು. ನಮ್ಮ ಜನ ಕೇಳ್ತಾ ಇದ್ರು, 31ನೇ ತಾರೀಕು ಮಂಗಳವಾರ ಬಸ್ ಇರುತ್ತಾ, ಊರಿಗೆ ಹೋಗಬೇಕು, ಟ್ರಿಪ್ಗೆ ಹೋಗಬೇಕು, ಫ್ಯಾಮಿಲಿ ಜೊತೆ ಹೋಗಬೇಕು, ಅಥವಾ ದೇವಸ್ಥಾನಗಳಿಗೆ ಹೋಗಬೇಕು, KSRTC ಬಸ್ ಇರುತ್ತಾ? ಯಾಕಂದರೆ ಏನೋ ಸ್ಟ್ರೈಕ್ ಇದೆ ಅಂತೆ, ಬಂದ್ ಮಾಡ್ತಾರಂತೆ. ಹೌದಾ, ಬಸ್ ಇಳಿತವಾ ಇಳಿದಿಲ್ವಾ ಕೇಳ್ತಾ ಇದ್ರು. ಬಟ್ ಡೋಂಟ್ ವರಿ, ತಲೆ ಕೆಡಿಸ್ಕೊಳ್ಬೇಡಿ, ರಾಜ್ಯದ ಜನರಿಗೆ ಒಂದು ಸಿಹಿ ಸುದ್ದಿ ಇದು. ಅವತ್ತು ಮುಷ್ಕರ ಇರೋದಿಲ್ಲ. ಅಂದರೆ ನಾಳೆ KSRTC ಬಸ್ಗಳು ಬೀದಿಗಿಳಿತಾ ಇದ್ದಾವೆ. ಅವರು ಭಾಳ ಬೇಡಿಕೆ ಇದ್ದು, ಸುಮಾರು 30-32 ಬೇಡಿಕೆ ಇದ್ದಾವೆ. BJP ಸರ್ಕಾರ ಇದ್ದಾಗ ಅವರೂ ಕೂಡ ಅವ್ರ ಬೇಡಿಕೆನ ಈಡೇರಿಸಲಿಲ್ಲ. ಹಾಗಾಗಿ ಅವರು ಜಂಟಿ ಕ್ರಿಯಾ ಸಮಿತಿ ಏನಿದೆ ಕರೆ ಕೊಟ್ಟಿದ್ರು, ನಾಳೆ ನಾವು ಯಾವುದೇ ಕಾರಣಕ್ಕೂ ಬಸ್ಸನ್ನು ಬಿಡೋದಿಲ್ಲ ಅಂತ. ಹೊಸ ವರ್ಷ 1ನೇ ತಾರೀಕು, ಹಾಗಾಗಿ ಜನರಿಗೂ ಕೂಡ ತೊಂದರೆ ಆಗ್ತಾ ಇತ್ತು. ಮುಖ್ಯಮಂತ್ರಿಗಳು ಅಲರ್ಟ್ ಆಗಿಬಿಟ್ರು. ರಾಮಲಿಂಗಾರೆಡ್ಡಿ ಅವರು ಫೋನ್ ಮಾಡಿದರು, ಕರೆಸ್ಕೊಂಡ್ರು, ಒಂದು ಸಭೆ ಮಾಡಿದರು ಕೃಷ್ಣಾದಲ್ಲಿ. ಜೊತೆಗೆ 4 ನಿಗಮಗಳ ಅಧಿಕಾರಿಗಳು ಕೂಡ MDಗಳು ಬಂದಿದ್ದರು. ಹಾಗಾಗಿ ಉತ್ತಮವಾದಂಥ ಸ್ಪಂದನೆಯನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಹೇಳ್ತಿದ್ರು 2,000 ಕೋಟಿ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅಂಥೇಳಿ. ಅವ್ರ ಬೇಡಿಕೆ ಇರೋದು ಪ್ರಮುಖವಾಗಿ ಅವರ ಒಂದು ಸ್ಯಾಲ್ರಿ ಇದೆ ಅಲ್ವಾ, ಅವರ ಸಂಬಳ ಬಾಕಿ ಇದೆ, ಹಿಂಬಾಕಿಯನ್ನು ಕ್ಲಿಯರ್ ಮಾಡೋದು, ಮತ್ತು ಗ್ರ್ಯಾಚ್ಯುಟಿ ಇದೆ, ಅದರ ಹಣವನ್ನು ಬಿಡುಗಡೆ ಮಾಡೋದು, ಅದರ ಜೊತೆಗೆ ಮತ್ತೆ ಅವರ ಸ್ಯಾಲ್ರಿಯನ್ನು ಜಾಸ್ತಿ ಮಾಡೋದು, ಗರಿಷ್ಠ ತೆರಿಗೆನ, ಗರಿಷ್ಠ ಒಂದು ಸಂಬಳವನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಬಟ್ ಯಾವಾಗ ಮತ್ತೆ ಹೋರಾಟ ಅನ್ನೋದು ಏನೂ ಕನ್ಫರ್ಮ್ ಆಗಿಲ್ಲ. ಸದ್ಯಕ್ಕೆ ರಾಜ್ಯದ ಜನರಿಗೆ ಒಂದು ಸಿಹಿ ಸುದ್ದಿ ಇದು. ನಾಳೆ ಎಂದಿನಂತೆ KSRTC ಬಸ್ಗಳು ಓಡಾಡುತ್ತವೆ. ಸರ್ಕಾರ ಈಗ ಒಂದು ಅವರ ಬೇಡಿಕೆಗಳಿಗೆ ಭರವಸೆಯನ್ನು ಕೊಟ್ಟಿದೆ. ಅವರ ಹೋರಾಟವನ್ನು ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅವರು ಇತಿಶ್ರೀಯನ್ನು ಹಾಡಿದ್ದಾರೆ. ಹಾಗಾದರೆ ರಾಮಲಿಂಗಾರೆಡ್ಡಿ ನಿನ್ನೆ ಸಭೆ ಆದಮೇಲೆ ಏನು ಹೇಳಿದರು ನೋಡೋಣ. ನಮ್ಮ ಜೊತೆಯಲ್ಲಿ ಅಂತ ಏನಾರು ಆಗತ್ತಾ ಸರ್? ನಾಳೆ ಇಲ್ಲ. ಓಕೆ, ಆದರೆ ಸಂಕ್ರಾಂತಿ ಹಬ್ಬ ಆದಮೇಲೆ ಅದು ಮುಖ್ಯಮಂತ್ರಿ ಅವ್ರನ್ನ ಭೇಟಿಗೆ ಹೇಳಿದ್ದೀನಿ. ಸಮಸ್ಯೆ ಬಗೆಹರಿಸೋ ನಿಟ್ಟಿನಲ್ಲಿ CM ಏನು ಹೇಳಿದ್ದಾರೆ? ಅದೇ ಹೇಳಿದಲ್ಲ, ಈಗ 2,000 ಕೋಟಿ ಈಗ ಬಿಡುಗಡೆ ಆಗುತ್ತೆ ಸರ್. ಈ ವಾರ ಆಗ್ಬೋದಾ ಸರ್? ಈ ವಾರ ಈಗ ಕ್ಯಾಬಿನೆಟ್ ಸಬ್ಜೆಕ್ಟ್ ಓಕೆ. ನಾನು ನೆನ್ನೆ ಫೈಲ್ ಬಂದು ಅನುಮೋದನೆ ಮಾಡಿ ಕಳಿಸಿದೆ. ಇನ್ನು ಉಳಿದಿರ್ತಕ್ಕಂಥದ್ದನ್ನು ಫೆಬ್ರವರಿಗೆ ಬಜೆಟ್ ಬರುತ್ತಲ್ಲ, ಬಜೆಟಲ್ಲಿ ಸಹಾಯ ಮಾಡಬೇಕು ಅಂತ ಹೇಳಿದ್ದೀನಿ. ಖಂಡಿತ ಮಾಡ್ತಾರೆ ಸರ್. ಮತ್ತೊಂದು ಟಿಕೆಟ್ ದರ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ CS ಅವರು ಸರ್ಕಾರಕ್ಕೆ 15% ಅಷ್ಟು ದರವನ್ನ ಏರಿಕೆ ಮಾಡಬೇಕು ಅನ್ನೋ ರೀತಿಯಲ್ಲಿ ವರದಿಯನ್ನು ಕೊಟ್ಟಿದ್ದಾರೆ. ಸಲಹೆ ಕೊಡ್ಬೋದು ಅವರು, ಆದರೆ ವಾಸ್ತವಿಕವಾಗಿ ನಮ್ಮ 4 ಕಾರ್ಪೊರೇಷನ್ನಲ್ಲಿ 4 ಬೋರ್ಡ್ ಇರುತ್ತೆ. ಅವರು ಅವರ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ಎಷ್ಟು ಏರಿಕೆ ಮಾಡ್ಬೋದು ಅಂತ ಅವರು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತಾರೆ. 15% ಮಾಡ್ಬೋದು ಅಂತಾನೆ ಸರ್? ಅಲ್ಲ, ಬೋರ್ಡು ಓಕೆ. ಈಗ KSRTC, BMTC ಅಲ್ಲಿ ಬೋರ್ಡ್ ಇರುತ್ತಲ್ಲ, ಆ ಬೋರ್ಡ್ ಪ್ರಸ್ತಾವನೆ ಕಳಿಸ್ತಾರೆ. CS ಅವರಿಗೆ ಸರ್ ಸರ್ಕಾರಕ್ಕೆ? CS ಅವರು ನನ್ನ ಗಮನಕ್ಕೆ ಬಂದಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ಆದರೆ ಮೊದಲಿಂದ ಕೂಡ ಬಂದಿರ್ತಕ್ಕಂಥ ಸಂಪ್ರದಾಯ ಏನಂದರೆ 4 ಬೋರ್ಡು, ಅಧ್ಯಕ್ಷರು, ಉಪಾಧ್ಯಕ್ಷರು, ಮಂಡಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರು ಅವರ ಖರ್ಚು ವೆಚ್ಚಗಳನ್ನು ನೋಡಿ ಎಷ್ಟು ಏರಿಕೆ ಮಾಡ್ಬೋದು ಅಂತ ಸರ್ಕಾರಕ್ಕೆ ಕಳಿಸ್ತಾರೆ. ಸರ್ಕಾರ ನಿರ್ಣಯ ತಗೊಳ್ಳುತ್ತೆ ಅಲ್ವಾ. ಅವ್ರು ಒಪ್ಪೋದಿಲ್ಲ ಅಂತ ಹೇಳಿದ್ರೆ ನಾವೇ ತೀರ್ಮಾನ ತಗೊಂಡ್ಬಿಟ್ರೆ ಹೇಗೆ? ಅವ್ರ ಗಮನಕ್ಕೆಲ್ಲ ತರಬೇಕು. ಅವ್ರ ಜೊತೆ ಮಾತಾಡ್ತೀರಾ ಸರ್? ಮಾತಾಡೋದು, ಫೋನಲ್ಲಿ ಮಾತಾಡೋದು, ಅಥವಾ ನಮ್ಮ MD ಅವರು ಯಾರಾದರೂ ಮಾತಾಡ್ತಾರೆ. ನೀವು ಪಾಸಿಟಿವ್ ಆಗಿ ಇದ್ದೀರಾ ಸರ್. ಬಟ್ ಏನಂತಂದ್ರೆ ಹಿಂದೆ ಬಹಳಷ್ಟು ದೊಡ್ಡ ಸಮಸ್ಯೆ ಆಗಿತ್ತು. ಸರ್ಕಾರ ಏನು ಸಾರಿಗೆ ನೌಕರರನ್ನ ಅರೆಸ್ಟ್ ಮಾಡುವಂತ ಹಂತಕ್ಕೂ ಹೋಗಿತ್ತು. ಆಮೇಲೆ 2021 BJP ಅವರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡ್ತಾರೆ. 3,000 ಜನಕ್ಕೆ ವಜಾ ಮಾಡಿದ್ರು BJP ಅವರು. 8,000 ಜನ, 3,000 ಜನಕ್ಕೆ ವಜಾ ಮಾಡಿದ್ರು. ನೋಡಿ, ಈಗ ಓಕೆ, 31ನೇ ತಾರೀಕು ಅಂದರೆ ನಾಳೆ ಬಸ್ಗಳು ಇರುತ್ತೆ ಅಂತ ನೋಡಿದ್ವಿ. ಈಗ ಮುಂದಿನ ಸುದ್ದಿ ನೋಡಿದರೆ ನಿಜಕ್ಕೂ ಪರೀಕ್ಷಾರ್ಥಿಗಳೇನಿದ್ದಾರೆ, ಅಭ್ಯರ್ಥಿಗಳು ಏನು ಪರೀಕ್ಷೆಗೆ ತಯಾರಿ ಆಗ್ತಾ ಇರ್ತಾರೆ ಅಂಥವ್ರಿಗೆ ಆಘಾತ ಇದು. KS ಪರೀಕ್ಷೆ ನಡೀತು.
ಅಂದರೆ ಇಲ್ಲಿ ಈ ಪರೀಕ್ಷೆಯಲ್ಲಿ ಎಷ್ಟು ಎಡವಟ್ಟುಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ 100 ತಪ್ಪುಗಳನ್ನು ಮಾಡಿದ್ದಾರೆ. ಒಂದೇ ಪರೀಕ್ಷೆ, ಆದರೆ ಇಲ್ಲಿ ಹಲವಾರು ತಪ್ಪುಗಳನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕನ್ನಡದ ಕೊಲೆ ಮಾಡಿಬಿಟ್ಟಿದ್ದಾರೆ. ಅದು ಯಾವ ಮಹಾನುಭಾವ ಈ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ರೋ ಗೊತ್ತಿಲ್ಲ. ಯಾಕಂದರೆ ಪರೀಕ್ಷಾರ್ಥಿಗಳು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೆಲವೊಬ್ಬರು ಪರೀಕ್ಷೆ ಬರೆಯುವುದಿಲ್ಲ ಅಂತ ಹೇಳಿದರು. OMR ಶೀಟ್ನಲ್ಲಿ ನೋಡಿ, OMR ಶೀಟ್ ನಂಬರ್ ಇರುತ್ತೆ, ಆ ಸೀರಿಯಲ್ ನಂಬರ್ ಇರುತ್ತೆ, ಅಲ್ಲೂ ಕೂಡ ಕೆಲವೊಂದಿಷ್ಟು ಎಡವಟ್ಟು ಹಿಂದೆ ಮುಂದೆ ಆಗಿಬಿಟ್ಟಿದ್ದಾವೆ. ಸುಮಾರು 1.5 ಗಂಟೆ ಎಕ್ಸಾಮ್ ಲೇಟ್ ಆಯ್ತು ನಿನ್ನೆ ಕೆಲವು ಪರೀಕ್ಷಾ ಕೇಂದ್ರಗಳಲ್ಲಿ. ಮತ್ತೆ ಅವರು ಮನವೊಲಿಸಿ ಪರೀಕ್ಷೆ ಕರ್ಕೊಂಬಂದು ಕೂರಿಸಿದ್ರು. OMR ಶೀಟ್ನಲ್ಲೇ ಎಡವಟ್ಟುಗಳನ್ನು ಮಾಡಿದ್ದಾರೆ ಇವರು. ಅದರ ಜೊತೆಗೆ ನೋಡಿ, ಕನ್ನಡದ ಕೆಲವೊಂದಿಷ್ಟು ಉದಾಹರಣೆ ಕೊಡ್ತೀನಿ ನಾನು. ಭಾಷಾಂತರ ಅಂತಿರುತ್ತೆ, ಅಂದರೆ ಟ್ರಾನ್ಸ್ಲೇಟ್ ಇರುತ್ತೆ KSನಲ್ಲಿ, ಕನ್ನಡದಿಂದ ಇಂಗ್ಲೀಷ್ಗೆ ಭಾಷಾಂತರ ಮಾಡೋದಿರುತ್ತೆ. ಅಲ್ಲೇನು ಮಾಡಿದ್ದಾರೆ, ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರ ಮಾಡೋದಿರುತ್ತೆ. ಜಂಟಿ ಅಧಿವೇಶನ ಬರೆಯೋ ಬದಲಿ ಜಂಟಿ ಉಪವೇಶನ ಅಂತ ಬರೆದಿದ್ದಾರೆ. ಏನ್ರಿ ಇದು ಉಪವೇಶನ? ನಂಗೆ ಗೊತ್ತಿಲ್ಲ, ಅದು ಯಾರಿಗೆ ಗೊತ್ತಿದೆ ಉಪವೇಶನ ಅಂದರೆ? ನೋಡಿ, ಇದು ಅರ್ಥನೇ ಆಗಿಲ್ಲ. ಏನೋ ಒಂದು ಹೊಸ ಪದ ಇರ್ಬೋದಪ್ಪ ಅಂತ ಪರೀಕ್ಷಾರ್ಥಿಗಳು ಅಂದ್ಕೊಂಡಿದ್ರು. ನೋಡಿ, ಭಯೋತ್ಪಾದನಾ ಕೃತ್ಯ ಅಂತ ಬಳಸಬೇಕಾಗಿತ್ತು, ಭಯೋತ್ಪಾದನಾ ಉದ್ದೇಶ ಅಂತ ಬಳಸಿದ್ದಾರೆ. ನೀವು ಬೇಕಾದರೆ KS ಎಕ್ಸಾಮ್ ಬರೆದಂಥವ್ರನ್ನ ಕೇಳಿ, ಏನೆಲ್ಲ ಎಡವಟ್ಟಾಯಿತು, ಯಾವೆಲ್ಲ ಪ್ರಶ್ನೆಗಳು ಅರ್ಥ ಆಗಿಲ್ಲ ಅಂತೇಳಿ. ಕ್ವಶನ್ಸೇ ಅರ್ಥ ಆಗಿಲ್ಲ ಅಂತಂದರೆ ಪಾಪ ಉತ್ತರ ಹೆಂಗೆ ಬರೀತಾರೋ ಗೊತ್ತಿಲ್ಲ ಅವರು. ನೋಡಿ, ಸೀಮಿತಗೊಳಿಸಿ ಎಂಬುದನ್ನು ಏನು ಮಾಡಿದ್ದಾರೆ, ನೇಮಿತಗೊಳಿಸಿ ಅಂತ ಮಾಡಿಬಿಟ್ಟಿದ್ದಾರೆ. ಏನಿದು ನೇಮಿತಗೊಳಿಸಿ? ಯಾವ ಡಿಕ್ಷನರಿಲಿದೆ ಪದ ಗೊತ್ತಿಲ್ಲ ಈಗ. ಹಾಗಾಗಿನೇ KS ಪರೀಕ್ಷೆ ಬರೆದಂತಹ ಅಭ್ಯರ್ಥಿಗಳು ಈಗ ಒಂದು ರೀತಿ ಈ PSI ಎಕ್ಸಾಮ್ ಆಯ್ತಲ್ವಾ, ಸ್ಕ್ಯಾಮ್ ಎಲ್ಲ ಆಯ್ತಲ್ವಾ, ಅದ್ರದ್ದು ಏನಾದರೂ ಮಸಲತ್ತು ಮಾಡಿದ್ದಾರಾ ಅನ್ನುವಂಥ ಅನುಮಾನಗಳು ಶುರುವಾಗ್ತಾ ಇದ್ದಾವೆ. ಈಗೇನೇ ಆದರೂ ಕೂಡ ಅದೇ ರೀತಿಯಾದಂತಹ ಆರೋಪಗಳು ಕೇಳಿಬರ್ತಾ ಇದೆ. ಇನ್ಮೇಲಾದರೂ ಕೂಡ KPSC ಸಾಕಷ್ಟು ರೀತಿಯಾದಂಥ ಬದಲಾವಣೆಗಳನ್ನು ತರಬೇಕು, ಎಚ್ಚೆತ್ತುಕೊಳ್ಬೇಕು. ನೋಡಿ, ಈ ಜ್ಯುವೆಲ್ಲರಿ ಶಾಪ್ದು ಐಶ್ವರ್ಯ ಗೌಡ ಆಕೆಯ ಒಂದೊಂದೇ ದೋಖಾ ಕಹಾನಿಗಳು ಬಯಲಾಗ್ತಾ ಇದ್ದಾವೆ. ವನಿತಾ ಇದ್ದಾಳಿಗೆ ಆಕೆ ಮಾಡಿದ್ದು ಸುಮಾರು 14 ಕೋಟಿ ವಂಚನೆ ಪ್ರಕರಣ, 8-9 kg ಗೋಲ್ಡು. ನಾನೇನು ಮಾಡೇ ಇಲ್ಲ, ನಾನು ಅವಳಲ್ಲ ಅಂತಿದ್ಲು. ಆಮೇಲೆ ಡ್ರಿಲ್ ಮಾಡಿದರು ಚಂದ್ರಲೋಡ್ ಪೊಲೀಸರು, ಆಕೆಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. 14 ದಿನ ಹರೀಶ್ ಅವಳ ಗಂಡ ಮತ್ತು ಆಕೆ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದ್ದಾರೆ. ಬಟ್ ಇಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದಾರಲ್ವಾ, ಹೆಚ್ಚಿನ ವಿಚಾರಣೆಗೆ ಅವ್ರನ್ನ ಇವತ್ತು ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಪೊಲೀಸರ ವಿಚಾರಣೆಗೆ ರಿಮ್ಯಾಂಡ್ ಅಪ್ಲಿಕೇಶನನ್ನು ಹಾಕಿ ಅವ್ರನ್ನ ಮತ್ತೆ ಎತ್ತಾಕೊಂಡು ಬಂದು ಇನ್ನೂ ಸುದೀರ್ಘವಾಗಿ ವಿಚಾರಣೆ ಮಾಡಬೇಕಾಗಿದೆ. ಐಶ್ವರ್ಯ ಗೌಡ ವಂಚನೆ ಮಾಡಿದ್ದಾಳೆ ಅನ್ನೋದು ಬಹಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಯಾಕಂತ ಹೇಳಿದ್ರೆ ಆಡಿಯೋ ಕ್ಲಿಪ್ಪಿಂಗ್ಗಳು 8ರಿಂದ 10 ಆಡಿಯೋ ಕ್ಲಿಪ್ಪಿಂಗ್ಗಳಿದ್ದಾವೆ. ವನಿತಾ ಇತ್ತಾಳು ಪೊಲೀಸರ ಮುಂದೆ ಎಲ್ಲವನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. ಮತ್ತು ಇನ್ನೊಬ್ಬ ಸೋನು ಲಂಬಾಣಿ ಅಂತೇಳಿ ಇನ್ನೊಬ್ಬ ಉದ್ಯಮಿಗೆ ಈಕೆ ವಂಚನೆ ಮಾಡಿದ್ದಾಳಂತೆ. 6.5 ಕೋಟಿ ಹಣ ಇವನಿದಿಸ್ಕೊಂಡಿದ್ದು. ಇವರು ರಿಯಲ್ ಎಸ್ಟೇಟ್ ಮಾಡ್ತಿದ್ದಾರೆ. ಈಕೆ ಸಿಕ್ಕಾಪಟ್ಟೆ ಬಿಲ್ಡಪ್ ಶೋಕಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ಬನ್ಸೂರ್ನ ಹಾಕ್ಕೊಂಡು ದೊಡ್ಡ ಐಷಾರಾಮಿ ಕಾರ್ ಹಾಕ್ಕೊಂಡು, ಆ ಬಾಡಿಗೆನೋ ಏನೋ ಗೊತ್ತಿಲ್ಲ ನಮಗೆ, ಅವು ಅದನ್ನು ತೊಗೊಂಡು ಹೋಗ್ಬಿಟ್ಟಿದ್ಲು. ಹಾಗಾಗಿ ಅವನು ನಂಬಿ 6.5 ಕೋಟಿ ಹಣ ಕೊಟ್ಟ, ಏನೋ ಇನ್ವೆಸ್ಟ್ ಮಾಡ್ತಾರೆ ಅಂತೇಳಿ ಟೋಪಿ ಹಾಕಿಸ್ಕೊಂಡೆ ಅಂತ ಈಗ ಗೊತ್ತಾಗಿದೆ ಅವನಿಗೆ. ಹಾಗಾಗಿ ಯಾರ್ಯಾರೆಲ್ಲ ಇನ್ನೂ ಟೋಪಿ ಹಾಕಿಸ್ಕೊಂಡಿದ್ದಾರೋ ಅವರೆಲ್ಲ ಕಂಪ್ಲೇಂಟ್ ಕೊಡ್ಬೋದು. ಮತ್ತು ನಟ ಧರ್ಮ ವಿಲನ್ ರೋಲ್ ಮಾಡ್ತಿದ್ರಲ್ವ, ಅವರು ನಿಜ ಜೀವನದಲ್ಲೂ ವಿಲನ್ನೇ ಆಗ್ತಾ ಇದ್ದಾರೆ. ವಿಲನ್ ಆಗಿದ್ದಾರೆ ಆಲ್ರೆಡಿ. DK ಸುರೇಶ್ ಅವರ ವಾಯ್ಸಲ್ಲಿ ಮಾತಾಡೋದು ಇವರೇ, ಅದನ್ನೇ ಒಪ್ಕೊಂಡಿದ್ದಾರೆ. ಅವರು ಮಿಮಿಕ್ರಿ ಮಾಡಿದ್ದು. ಧರ್ಮ ಈಗ ಅಬ್ಸ್ಕ್ಯಾಂಡ್ ಆಗಿದ್ದಾರೆ, ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ನಾನು ಯಾಕಾದರೂ ಇವರಿಬ್ಬರ ಮಧ್ಯೆ ತಗಲಾಕೊಂಡು ನಾನು ಗುಗ್ಗುವಾದೆ ಅಂತ ಅವರೇ ಹೇಳಿದರು. ಅವ್ರದ್ದು ಪಾತ್ರ ಇದೆ ಇಲ್ಲಿ. DK ಸುರೇಶ್ ಅವರು ಹೇಳಿದರು, ನನ್ನ ಹೆಸರನ್ನ ಯಾರಾದರೂ ಮಿಸ್ಯೂಸ್ ಮಾಡಿಕೊಂಡ್ರೆ ಕಠಿಣ ಕ್ರಮ ತೆಗೆದುಕೊಳ್ಳಿ ಅಂತ ಕಮಿಷನರ್ಗೆ. ಇವೆಲ್ಲ ನೋಡ್ತಾ ಇದ್ದರೆ ಈಗ ಧರ್ಮನ್ನ ಬಂಧಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಬಟ್ ಇವತ್ತು ಐಶ್ವರ್ಯ ಆ್ಯಂಡ್ ಅವ್ರ ಗಂಡನ್ನು ಕಸ್ಟಡಿಗೆ ತೆಗೆದುಕೊಳ್ಬೋದು. ಇನ್ನು ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೀವಿ. ನೋಡಿ, ಹೊಸ ವರ್ಷ ಮುಗಿಲಿಕ್ಕೆ ನಾಳೆ ಕೊನೆ ದಿನ. ಈ ಒಂದು ವಾರದ ಅಂತರದಲ್ಲಿ ಏನೆಲ್ಲ ಅವಘಡಗಳಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಿಜಕ್ಕೂ ಘನಘೋರ ದುರಂತಗಳಾಗಿದೆ. 2024ರಲ್ಲಿ ಕಂಡು ಕೇಳರಿಯದ ಮರೆಯದಂಥ ಘಟನೆಗಳು. ವಿಮಾನ ಪತನ, ಮೊನ್ನೆ
ಕಜಕಿಸ್ತಾನದಲ್ಲಾಯಿತು. ಕಜಕಿಸ್ತಾನ್ ಅಲ್ಲಿ 38 ಜನ ಸಾವನ್ನಪ್ಪಿದ್ರು. 2 ಹೋಳಾಯಿತು ಫ್ಲೈಟು. ನಿನ್ನೆ ಆಗಿದ್ದು ಭಾಳ ಹಾರಿಬಲ್ ಆಗಿದೆ. ಈ ಒಂದು ದುರಂತ ಏನಿದೆ ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ನಿಂದ ಬರ್ತಿತ್ತು. ಬ್ಯಾಂಕಾಕ್ನಿಂದ ಬಂದು ಮುಯಾನ್ ಅನ್ನುವಂಥ ಒಂದು ದಕ್ಷಿಣ ಕೊರಿಯಾದ ಒಂದು ವಿಮಾನ ನಿಲ್ದಾಣ. ಇನ್ನೇನು ಲ್ಯಾಂಡ್ ಆಗಬೇಕು, ರನ್ ಮೇಲೆ ಹೋಗಿ ಅಲ್ಲಿ ಸ್ಟಾಪ್ ಮಾಡಬೇಕು ಅನ್ನೋಷ್ಟರಲ್ಲೇ ಹಕ್ಕಿ ಅಡ್ಡ ಬಂದ್ಬಿಡುತ್ತೆ. ಪಕ್ಷಿ ಅಡ್ಡ ಬಂದ್ಬಿಡುತ್ತೆ. ಆ ವಿಡಿಯೋ ಕೂಡ ವೈರಲ್ ಆಗಿದೆ ನೋಡಿ. ಇದೇ ವಿಡಿಯೋ. ಇದು ಲ್ಯಾಂಡ್ ಮಾಡಬೇಕು, ಬೆಲ್ಲಿ ಲ್ಯಾಂಡಿಂಗ್ ಅಂತ ಕರೀತಾರೆ. ಏನಾದರೂ ಅಪಾಯ ಎದುರಾದಾಗ ಅಥವಾ ಅಲ್ಲಿ ಅವ್ರಿಗೆ ಸಿಗ್ನಲ್ ಬಂದಾಗ ಬೆಲ್ಲಿ ಲ್ಯಾಂಡಿಂಗ್ ಅಂತ ಮಾಡ್ತಾರೆ. ಅದನ್ನು ಕೂಡ ಮಾಡೋಕ್ಕಾಗಿಲ್ಲ ಪೈಲಟ್ಗೆ. ಪಾಪ ಅವರಿಗೆ ಮೊದಲೇ ಹೇಳಿದ್ರು, ಸೂಚನೆಗಳನ್ನು ಕೊಟ್ಟಿದ್ರು, ಹಕ್ಕಿ ಅಡ್ಡ ಬರೋ ಸಾಧ್ಯತೆ ಇದೆ ಅಂತೇಳಿ. ಹಕ್ಕಿ ಅಡ್ಡ ಬಂತು. ಅದಾದಮೇಲೆ ಅದು ಗಾಲಿ ಕೆಳಗಡೆ ಓಪನ್ ಆಗಿಬಿಡುತ್ತೆ. ಗಾಲಿ ಹಿಂಗೆ ಓಪನ್ ಆಗುತ್ತೆ. ಗಾಲಿ ಓಪನ್ ಆಗಲಿಲ್ಲ. ಬ್ರೇಕ್ ಫೇಲು ಕೂಡ ಆಗಿತ್ತಂತೆ. ಹಾಗಾಗಿ ಅದು ಸ್ಪೀಡ್ ಹೆಂಗಿತ್ತು ಅಂತಾರೆ 200 km/h ಇರುತ್ತಲ್ಲ, 200 ಸ್ಪೀಡಲ್ಲಿತ್ತು. ಎದುರುಗಡೆ ಒಂದು ತಡೆಗೋಡೆ ಇತ್ತು. ಹಾಗಾಗಿ ಅದು ಕರೆಕ್ಟಾಗಿ ಲ್ಯಾಂಡಿಂಗ್ ಆಗಿದೆ. ಅದಕ್ಕೆ ಹೋಗಿ ಡಿಕ್ಕಿ ಹೊಡೆದು ಅಲ್ಲೇ ಬೆಂಕಿ ಹೊತ್ಕೊಂಡು 179 ಜನ ಸಾವನ್ನಪ್ಪಿದ್ದಾರೆ. 2 ಬದುಕುಳಿದಿರೋದು. ಹಾಗಾಗಿ ಕೆನಡಾದಲ್ಲೂ ಕೂಡ ಇದೇ ರೀತಿ ಆಯಿತು. ಸಾಕಷ್ಟು ವಿಮಾನ ಅಪಘಾತಗಳು ಈ ವರ್ಷ ಸಂಭವಿಸಿದ್ದಾವೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ನಟ ದರ್ಶನ್ ಈಗಾಗಲೇ ಜಾಮೀನಿನ ಮೇಲೆ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಬಟ್ ಈಗ ಮತ್ತೆ ಕಾನೂನಾತ್ಮಕವಾದಂಥ ಸಂಕಷ್ಟ ದರ್ಶನ್ಗೆ ಎದುರಾಗೋ ಸಾಧ್ಯತೆಗಳಿದ್ದಾವೆ ನೋಡಿ. ವಿಜಯ ಕರ್ನಾಟಕದಲ್ಲಿ ಮೇನ್ ಪೇಜಲ್ಲಿ ಬಂದಿರುವಂತಹ ವಿಚಾರ ಇದು. ನಟ ದರ್ಶನ್ಗೆ ಕಾನೂನಾತ್ಮಕವಾಗಿ ಏನೆಲ್ಲ ಕಂಟಕ ಎದುರಾಗ್ಬೋದು? ಬಿಗ್ ರಿಲೀಫಾ? ಖಂಡಿತ ಇಲ್ಲ. ಇದು ಟೆನ್ಷನ್ ಈಗ ಅಸಲಿ. ಯಾಕಂದರೆ ಹೈಕೋರ್ಟ್ನಿಂದ ಅವರಿಗೆ ಜಾಮೀನು ಸಿಕ್ತು. ಮೊದಲು ಅಕ್ಟೋಬರ್ 30ಕ್ಕೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು. ಆಪರೇಷನ್ ಮಾಡಿಸ್ಬೇಕಂದ್ರೂ ಆಪರೇಷನ್ ಆಗಿಲ್ಲ. ಫಿಸಿಯೋಥೆರಪಿ ಅಷ್ಟೇ. ಅದಾದ ಮೇಲೆ ರೆಗ್ಯುಲರ್ ಬೇಲ್ ಸಿಕ್ತು. ಓಕೆ. ಬಟ್ ಈಗ ಪೊಲೀಸರು ಇದನ್ನು ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿ ಗೃಹ ಇಲಾಖೆಗೆ ಅವರು ಅನುಮತಿಯನ್ನು ಕೇಳಿದರು. ಗೃಹ ಇಲಾಖೆ ಕೂಡ ಪರ್ಮಿಷನ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿನ ಸಲ್ಲಿಸಲಿಕ್ಕೆ. ಇನ್ನೊಂದು 3-4 ದಿನದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಪೊಲೀಸರು ಮೇಲ್ಮನವಿಯನ್ನು ಸಲ್ಲಿಸುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ದರ್ಶನ್ಗೆ ಜಾಮೀನು ಕೊಟ್ಟಿರುವುದನ್ನು ಪ್ರಶ್ನೆ ಮಾಡಿ, ಹೈಕೋರ್ಟ್ ಆದೇಶ ಪ್ರಶ್ನೆ ಮಾಡಿ. ಎಲ್ಲ ಆರೋಪಿಗಳು ಅನ್ವಯ ಇದು. ಈಗೇನಾದರೂ ಮತ್ತೆ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಕೈಗೆತ್ಕೊಳ್ತು ಅಂತ ಹೇಳಿದ್ರೆ ದರ್ಶನ್ಗೆ ಈ ಸುಪ್ರೀಂ ಕೋರ್ಟ್ನ ಆತಂಕ ಢವಢವ ಶುರುವಾಗೇ ಆಗುತ್ತೆ. ಸಹಜವಾಗಿ ಅಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿದ್ರೆ, ಅಂದರೆ ಯಾವ ರೀತಿ ಇವರು ಅರ್ಜಿನ ಸಲ್ಲಿಸ್ತಾರೆ, ಯಾವ ಪ್ರಶ್ನೆ ಇಟ್ಕೊಂಡು ಅಂತ ಹೇಳಿದ್ರೆ, ದರ್ಶನ್ ಅವರು ಆಪರೇಷನ್ ಮಾಡಿಸ್ಕೊಳ್ತೀವಿ ಅಂಥೇಳಿ ಮಧ್ಯಂತರ ಜಾಮೀನನ್ನು ಪಡ್ಕೊಂಡ್ರು. ಆಮೇಲೆ ಅವ್ರಿಗೆ ರೆಗ್ಯುಲರ್ ಬೇರನ್ನು ಕೊಟ್ಬಿಟ್ರು. ಅಲ್ಲಿ ಅವ್ರಿಗೆ ಆಪರೇಷನ್ ಆಗಿಲ್ಲ, ಸರ್ಜರಿ ಮಾಡಿಸ್ಕೊಂಡಿಲ್ಲ. ಹಾಗಾಗಿನೇ ಅವ್ರಿಗೆ ಜಾಮೀನು ರದ್ದು ಮಾಡಿ ಅಂಥೇಳಿ ಇವರು ಕಡೆದವರು ವಾದವನ್ನು ಮಾಡ್ತಾರೆ. ಹಾಗಾಗಿ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲ ಇದೆ ಸುಪ್ರೀಂ ಕೋರ್ಟ್ನಲ್ಲಿ. ನೋಡಿ, ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೀನಿ. ದೆಹಲಿಯ ಚುನಾವಣೆ ತಯಾರಿಗಳು ಭರ್ಜರಿಯಾಗಿ ನಡೀತಾ ಇದೆ. ಅದರಲ್ಲೂ ಆಮ್ ಆದ್ಮಿ ಪಕ್ಷ ಎಲ್ಲ ರೀತಿಯಾದಂತಹ ರಣತಂತ್ರಗಳನ್ನು ಹೆಣಿತಾ ಇದೆ. ಬಟ್ ಈಗ ಅಲ್ಲಿ ನಿರಂತರವಾಗಿ ಸಾಕಷ್ಟು ಆರೋಪಗಳು ಪ್ರತ್ಯಾರೋಪಗಳು ಬರ್ತಾನೆ ಇರುತ್ತೆ. ಯಾಕಂತ ಹೇಳಿದ್ರೆ BJP ಕೂಡ ಅಷ್ಟೇ. ಬಟ್ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರ್ತಾ ಇದೆ. ಅದರ ಜೊತೆಗೆ ಜಾಸ್ತಿ ಆಮ್ ಆದ್ಮಿ ಪಕ್ಷಕ್ಕಿಂತ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದರೂ ಕೂಡ ವಿಧಾನಸಭೆಯಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಒಂದು ಆಸೆ ಕನಸನ್ನು ಕಾಣ್ತಾ ಇದೆ. ಈಗ ಆಮ್ ಆದ್ಮಿ ಪಕ್ಷ ಆರೋಪವನ್ನು ಮಾಡ್ತಾ ಇರೋದು ವಾಮ ಮಾರ್ಗದಲ್ಲಿ ದಿಲ್ಲಿಯನ್ನು ಗೆಲ್ಲೋಕೆ BJP ಸಂಚು ರೂಪಿಸಿದೆ ಅನ್ನುವಂಥ ಆರೋಪವನ್ನು ಮಾಜಿ CM ಅರವಿಂದ ಕೇಜ್ರಿವಾಲ್ ಅವರು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ಅವರ ಮೇಲೆ ED ದಾಳಿ ಆಯಿತು, ಅವರು ಜೈಲಿಗೆ ಹೋದರು. ಅದಾದಮೇಲೆ ಅತೀಶ್ ಅವ್ರನ್ನ CM ಮಾಡಿದರು. ಅವರ ಕ್ಯಾಬಿನೆಟ್ನ ಹಲವಾರು ಸಚಿವರನ್ನ ಜೈಲಿಗೆ ಕಳಿಸುವಂಥ ಪ್ರಯತ್ನಗಳಾಯಿತು ಅನ್ನುವಂಥ ಆರೋಪವನ್ನು ಇದೇ ಆಮ್ ಆದ್ಮಿ ಪಕ್ಷದವರು ಮಾಡಿದರು. ಅಂದರೆ ವಾಮ ಮಾರ್ಗದಲ್ಲಿ, ಅಂದರೆ ಆಮ್ ಆದ್ಮಿ ಪಕ್ಷದ ಕೆಲವು ನಾಯಕರಿಗೆ ಆಮಿಷವನ್ನು ಒಡ್ಡಲಾಗ್ತಾ ಇದೆ. ಜೊತೆಗೆ ಆಸೆಗಳನ್ನು ತೋರಿಸ್ತಾ ಇದ್ದಾರೆ. ಫೆಬ್ರವರಿಯಲ್ಲಿ ಚುನಾವಣೆ ಬರುತ್ತೆ. ಬಟ್ ಇಲ್ಲಿ ಶತಾಯಗತಾಯ ಆಮ್ ಆದ್ಮಿ
ತಮ್ಮ ಅಸ್ತಿತ್ವವನ್ನು ಮತ್ತೆ ಮರುಸ್ಥಾಪಿಸಬೇಕು, ಅಂದರೆ ಮುಖ್ಯಮಂತ್ರಿ ಗಾದಿಗೆ ಏರಬೇಕು ಅಂಥೇಳಿ ಸಾಕಷ್ಟು ರೀತಿಯಾದಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಿರಂತರವಾಗಿ ಬಳಕೆ ಮಾಡಿಕೊಳ್ತಾ ಇರುವುದು ಈಗ ಅರವಿಂದ್ ಕೇಜ್ರಿವಾಲ್ ಅವರು ಇಡಿ ಮತ್ತು CBI ಜೊತೆಗೆ IT ಈ ತನಿಖಾ ಸಂಸ್ಥೆಗಳನ್ನು ಬಳಸಿಕೊಂಡು ನಮ್ಮ ಪಕ್ಷದ ನಾಯಕರನ್ನು ಹತ್ತಿಕ್ಕುವಂತಹ ಪ್ರಯತ್ನಗಳನ್ನು ನಿರಂತರವಾಗಿ ಇವರು ಮಾಡುತ್ತಾ ಇದ್ದಾರೆ ಅನ್ನೋದು. ಅದರ ಜೊತೆಗೆ BJP ಅದರಲ್ಲೂ ಕೇಂದ್ರದ ನಾಯಕರು ಕೆಲವೊಂದಿಷ್ಟು ಈ ಚುನಾವಣೆಗೆ ಸಂಬಂಧಪಟ್ಟಂತೆ ವಾಮಮಾರ್ಗದ ಮೂಲಕ, ಅಂದರೆ ವಾಮಮಾರ್ಗದ ಮೂಲಕ ಅಂತ ಹೇಳಿದ್ರೆ ಮತದಾರರ ಪಟ್ಟಿ ಏನಿದೆ ಆ ಪಟ್ಟಿಯಿಂದ ಕೆಲವೊಂದಿಷ್ಟು ಹೆಸರುಗಳನ್ನು ಡಿಲೀಟ್ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಇದೇ ಅರವಿಂದ್ ಕೇಜ್ರಿವಾಲ್ ಅವರು ಮಾಡಿದ್ದಾರೆ. ನೋಡಿ, ಅವರು ಶಪಥವನ್ನು ಮಾಡಿದ್ದಾರೆ. ಆಪರೇಷನ್ ಕಮಲ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಇವರು. ನೋಡಿ, 7500 ಮತದಾರರ ಹೆಸರನ್ನು ಸೇರ್ಪಡೆ ಮಾಡಲಿಕ್ಕೆ, ಅಂದರೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ವೋಟರ್ ಲಿಸ್ಟನ್ನು ಚೇಂಜ್ ಮಾಡೋದು ಅಥವಾ ಕೈ ಬಿಡೋದು ಮತದಾರರ ಪಟ್ಟಿಯಿಂದ, ಅದರ ಜೊತೆಗೆ ಹೆಸರನ್ನು ಸೇರ್ಪಡೆ ಮಾಡೋದು. ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 7500 ಮತದಾರ ಹೆಸರನ್ನು ಇವರು ಎಕ್ಸ್ಟ್ರಾ ಸೇರ್ಪಡೆ ಮಾಡ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಮಾಡಿದ್ದಾರೆ. ಚುನಾವಣಾ ಆಯೋಗ ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಆಮ್ ಆದ್ಮಿ ಪಕ್ಷ ಈಗ ಆಗ್ರಹವನ್ನು ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಸಹಜವಾಗಿಯೇ ಕೇಂದ್ರ ಸರ್ಕಾರ BJP ಇರೋದ್ರಿಂದಾಗಿ ಚುನಾವಣಾ ಆಯೋಗದ ಮೇಲೆ ಸಾಕಷ್ಟು ರೀತಿಯಾದಂತಹ ಅನುಮಾನಗಳು ಇತ್ತೀಚೆಗೆ ಅದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅವರು ಕಂಟ್ರೋಲಲ್ಲಿರೋದ್ರಿಂದಾಗಿ ತಿರುಚ್ತಾ ಇದ್ದಾರೆ. ಅದರಲ್ಲೂ ಇತ್ತೀಚೆಗೆ ನಾವು ಮಹಾರಾಷ್ಟ್ರದಲ್ಲಿ ನೋಡಿದ್ವಿ ಆ ರೀತಿಯಾದಂಥ ಆರೋಪಗಳನ್ನು. ಈಗ ಅದು ದೆಹಲಿಯಲ್ಲಿ ಶುರುವಾಗಿದೆ. ಅಂದರೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಹೆಸರೇ ಇಲ್ಲದಂತಹ 18 ವರ್ಷವೇ ಮೀರದಂತಹ ಆ ವ್ಯಕ್ತಿಗಳ ಹೆಸರನ್ನು ಸೇರ್ಪಡೆ ಮಾಡ್ತಾ ಇದ್ದಾರೆ. ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಪರಿಷ್ಕರಣೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ನೇರವಾಗಿ ಅರವಿಂದ್ ಕೇಜ್ರಿವಾಲ್ BJP ಕಡೆಗೆ ಮಾಡ್ತಾ ಇದ್ದಾರೆ. ಇನ್ನು ಈಗ ಚುನಾವಣಾ ಆಯೋಗ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕು ಅಂತ ನೋಡಿ ಸತ್ತವರ ಹೆಸರನ್ನು ಕೂಡ ಇಲ್ಲಿ ಸೇರ್ಪಡೆ ಮಾಡ್ತಾ ಇದ್ದಾರಂತೆ. ಚುನಾವಣೆ ಸಂದರ್ಭದಲ್ಲಿ ನಾವು ನಮ್ಮ ಕರ್ನಾಟಕದಲ್ಲೂ ಕೂಡ ಈ ರೀತಿಯಾದಂತಹ ಆರೋಪಗಳು ಕೇಳಿ ಬಂದಿತ್ತು. ಹೆಸರೇ ಡಿಲೀಟ್ ಆಗಿಬಿಡ್ತಾ ಇದೆ, ಜೊತೆಗೆ ಆ ಹೆಸರು ಇಲ್ಲದಂಥವ್ರದ್ದು ಕೂಡ ಸೇರ್ಪಡೆ ಮಾಡಲಾಗಿದೆ ಅಂಥೇಳಿ. ಬಟ್ ಏನೇ ಆದರೂ ಈಗ ರಾಜಕೀಯ ಜಟಾಪಟಿಗೆ ಈ ವಿಚಾರ ಈಗ ಕಾರಣ ಆಗ್ತಾ ಇದೆ. ಇನ್ನು ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಇಂದಿನಿಂದ ಮಕರ ಜ್ಯೋತಿ ಯಾತ್ರೆ ಆರಂಭ ಆಗುತ್ತೆ. ಸಂಜೆ 5 ಗಂಟೆಗೆ ಶಬರಿಮಲೈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಾಗಿಲು ತೆರೆಯುತ್ತೆ. ಇವತ್ತು ಸಾಕಷ್ಟು ರೀತಿಯಾದಂತಹ ಕಾರ್ಯಕ್ರಮಗಳಿದ್ದಾವೆ. 18 ಮೆಟ್ಟಿಲ ಬಳಿಯ ಕುಂಡಕ್ಕೆ ಅಗ್ನಿಸ್ಪರ್ಶವನ್ನು ನೀಡಲಾಗುತ್ತೆ. ಅದಾದ ಮೇಲೆ 18 ಮೆಟ್ಟಿಲೇರಿ ಅಯ್ಯಪ್ಪನ ದರ್ಶನಕ್ಕೆ ಅನುಮತಿನ ನೀಡಲಾಗುತ್ತೆ. ದೇಶದ ಬೇರೆ ಬೇರೆ ಕಡೆಗಳಿಂದ ಹೋಗಿರುವಂತಹ ಲಕ್ಷಾಂತರ ಅಯ್ಯಪ್ಪನ ಮಾಲಾಧಾರಿಗಳಿದಾರಲ್ವ, ಅವ್ರಿಗೆ ಇವತ್ತು ಬಹಳ ಒಂದು ವಿಶೇಷವಾದಂಥ ದಿನ ಅಂತ ಹೇಳಬಹುದು. 31 ಅಂದರೆ ನಾಳೆ ಮುಂಜಾನೆ 3 ಗಂಟೆಯಿಂದ ಮಕರ ಜ್ಯೋತಿ ಪೂಜೆ ಆರಂಭ ಆಗುತ್ತೆ. ಇನ್ನು ಎರುಮೆಲೆಯಲ್ಲಿ ಅಂಬಲ್ಪುಯ ಮತ್ತು ಅಲಂಜಾಡ್ ಅಂಥೇಳಿ ಅಲ್ಲಿ ಪಂದಳಂ ಅರಮನೆಯಿಂದ ತಿರುವಾಭರಣ ಮತ್ತು ಘೋಷಯಾತ್ರೆ ಹೊರಡುತ್ತೆ. 13ರಂದು ಪಂಪಾದಲ್ಲಿ ದೀಪೋತ್ಸವ ನಡೆಯುತ್ತೆ. ಹಾಗೆ 14ರಂದು ಸಂಜೆ 5 ಗಂಟೆಗೆ ಅಲ್ಲಿ ತಿರುವಾಭರಣ ಘೋಷಯಾತ್ರೆ ಶರಗುತ್ತಿಗೆ ಆಗಮನ ಆಗುತ್ತೆ. ಮಕರ ಸಂಕ್ರಮಣ ಪೂಜೆ ಸಂಜೆ 6:30ಕ್ಕೆ ಆಗುತ್ತೆ. ಅಯ್ಯಪ್ಪನಿಗೆ ಬಳಿಕ ತಿರುವಾಭರಣ ತೊಡಿಸಿ ದೀಪಾರಾಧನೆಯನ್ನು ಮಾಡ್ತಾರೆ. ಮಕರ ನಕ್ಷತ್ರ ಅದೇನಾದರೂ ಮಕರ ನಕ್ಷತ್ರ ಕಾಣಿಸ್ತು ಗೋಚರ ಆಯಿತು ಅಂತ ಹೇಳಿದರೆ ಮಕರ ಜ್ಯೋತಿ ದರ್ಶನ. ಬಳಿಕ ಜನವರಿ 19ಕ್ಕೆ ರಾತ್ರಿ 10 ಗಂಟೆವರೆಗೂ ಭಕ್ತರಿಗೆ ಅಯ್ಯಪ್ಪ ದರ್ಶನ ಇರುತ್ತೆ. ಇವೆಲ್ಲ ಕಾರ್ಯಕ್ರಮಗಳು ಮಕರ ಜ್ಯೋತಿಯ ಯಾತ್ರೆ ಆರಂಭ ಆಗುತ್ತೆ. ಜನವರಿ 19ರವರೆಗೂ ಕೂಡ ಕಾರ್ಯಕ್ರಮಗಳು ಒಂದಲ್ಲ ಒಂದು ದೀಪಾರಾಧನೆ ಕಾರ್ಯಕ್ರಮಗಳು, ಅದರ ಜೊತೆಗೆ ದೀಪೋತ್ಸವ ಮತ್ತು ಚಿನ್ನಾಭರಣ ಅಲ್ಲಿ ಇವೆಲ್ಲವೂ ಕೂಡ ಅಯ್ಯಪ್ಪನಿಗೆ ಇಷ್ಟವಾಗಿರುವಂತಹ ಕೆಲವೊಂದಿಷ್ಟು ಪೂಜಾ ವಿಧಿವಿಧಾನಗಳು ಕೂಡ ನೆರವೇರುತ್ತೆ. ಒಂದು ರೀತಿ ಸಂಪನ್ನದ ದಿನಗಳು ಅಂತ ಹೇಳ್ಬೋದು ಇವತ್ತಿನಿಂದ ಶುರುವಾಗುವುದು. ನೋಡಿ, ಈಗ
ಮುಂದಿನ ದಿನಪತ್ರಿಕೆ ನಾನು ತೆಗೆದುಕೊಳ್ತಾ ಇದ್ದೀನಿ ಪ್ರಜಾವಾಣಿ. ಇವತ್ತಿನ ಪ್ರಜಾವಾಣಿಯ ಪ್ರಮುಖ ಸುದ್ದಿ ಆರಂಭದಲ್ಲಿ ಎತ್ಕೊಳ್ತಾ ಇದ್ದೀನಿ. ಹಾಲಿನ ದರ. ನೋಡಿ, ಹಾಲಿನ ಬಾಕಿ ಸರ್ಕಾರ ಬಿಡುಗಡೆ ಮಾಡಬೇಕು. ರೈತರಿಗೆ ನಾವು ಪ್ರೋತ್ಸಾಹಧನ ಕೊಡ್ತೀವಿ ಅಂತ ಹೇಳ್ತಾರೆ. 5 ರೂಪಾಯಿ ಸಿಗ್ತಾ ಇದೆ ರೈತರಿಗೆ ಪ್ರೋತ್ಸಾಹಧನ. ಹಾಲು ಉತ್ಪಾದಕರಿಗೆ ನಾನು ಹೇಳ್ತಾ ಇರೋದು. ಸರ್ಕಾರ ಬಾಕಿ ಉಳಿಸ್ಕೊಂಡಿರೋದು 622 ಕೋಟಿ. ಹಾಲಿನ ರೇಟ್ ಮತ್ತೆ ಜಾಸ್ತಿ ಮಾಡ್ತಿದ್ದಾರೆ. ಈಗ 5 ರೂಪಾಯಿ ಜಾಸ್ತಿ ಆಗುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ. ಆದರೆ ನಮ್ಮ ರೈತರಿಗೆ ಎಷ್ಟು ಹೋಗ್ತಾ ಇದೆ ಅದು ಇಂಪಾರ್ಟೆಂಟು. KMF ಅದು ಓಕೆ, ಅವ್ರಿಗೆ ಎಷ್ಟು ಸಿಗ್ತಾ ಇದೆ. ನಮ್ಮ ರೈತರು ಅಲ್ಲಿ ಹಾಲು ಕರೆಯುವಂಥ ಮೇನ್ ಯಾರಿದ್ದಾರೆ ನಮ್ಮ ರೈತರು, ಅವ್ರಿಗೇನು ಸಿಗ್ತಾ ಇದೆ. ಹೈನುಗಾರಿಕೆ ನಂಬ್ಕೊಂಡಿದ್ದಾರೆ. ಅದರಲ್ಲೂ ಡಿವೈಡ್ ಇದೆ. ಸಾಮಾನ್ಯ ಉತ್ಪಾದಕರಂತಿದೆ, SC ST ಅಂತಿದೆ. ನಮ್ಮಲ್ಲಿ ಏನಿಂದ ಅಂದರೂ ಈಗ ಸಾಮಾನ್ಯ ಅಂತಂದರೆ ಒಂದು 8 ಲಕ್ಷ ಜನ ಇದ್ದಾರೆ ಹೈನುಗಾರಿಕೆ ಮಾಡ್ತಾ ಇರುವಂಥವ್ರು. ಆಮೇಲೆ SC ST ಅವರು ಕೂಡ ಒಂದು 2-3 ಲಕ್ಷ ಜನ ಇದ್ದಾರೆ. ಸರ್ಕಾರದಿಂದ ಪ್ರೋತ್ಸಾಹಧನ ನೋಡಿ, ರೈತರು ಅದು ಬರ ಇರಲಿ ಅಥವಾ ಬಿರು ಅಂದರೆ ಪ್ರವಾಹ ಇರಲಿ, ಯಾವುದೇ ಸಂದರ್ಭದಲ್ಲೂ ಕೂಡ ಡೈರಿಗಳಿಗೆ ಹಾಲು ಹಾಕೋದನ್ನು ಕಡಿಮೆ ಮಾಡಲ್ಲ. ನಿರಂತರವಾಗಿ ಪೂರೈಕೆ ಆಗ್ತಾ ಇರುತ್ತೆ. ಈಗೇನೋ ಒಂದು ನಮ್ಮ ಹಸುಗಳಿಗೆ ಮೇವು ತರಬೇಕು, ಹಿಂಡಿ ತರಬೇಕು. ರೈತರು ಸಾಲ ಮಾಡಿ ತರೋಕ್ಕಾಗತ್ತಾ? ಇಲ್ಲ. ಸರ್ಕಾರ ಪ್ರೋತ್ಸಾಹಧನ ಏನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಬಿಡುಗಡೆ ಆಗಬೇಕು. ಆದರೆ ರೈತರಿಗೆ ಅನುಕೂಲ ಆಗುತ್ತೆ. ಈ ಹಿಂದೆ 3-4 ತಿಂಗಳಿಗೊಮ್ಮೆ ಪ್ರೋತ್ಸಾಹಧನವನ್ನು ಬಿಡುಗಡೆ ಮಾಡ್ತಾಯಿದ್ರು. ನೋಡಿ, ಈಗ ವರ್ಷಗಳೇ ಕಳೆದರೂ ಕೂಡ ಆ ಹಣ ರೈತರ ಕೈಗೆ ಸೇರ್ತಾ ಇಲ್ಲ. ಹಾಗಾಗಿ ನೋಡಿ, ರಾಜ್ಯದಲ್ಲಿ ಸುಮಾರು 8.89 ಲಕ್ಷ ಹೈನುಗಾರರಿದ್ದಾರೆ. ಪ್ರೋತ್ಸಾಹಧನ ಈಗ ಪರಿಶಿಷ್ಟ ಜಾತಿ ಅಂದರೆ SC ಅವರಿಗೆ 6.85 ಕೋಟಿ ಕೊಡಬೇಕು ಮತ್ತು ST ಸಮುದಾಯದವರಿಗೆ 9 ಕೋಟಿಯನ್ನು ಕೊಡಬೇಕಾಗಿದೆ. ಸಾಮಾನ್ಯ ವರ್ಗದವರು ಅಂದರೆ ಜನರಲ್ ಕ್ಯಾಟಗರಿಯವರಿಗೆ 606 ಕೋಟಿಯನ್ನು ಕೊಡಬೇಕಾಗಿದೆ. ಇನ್ನು ರೈತರು ಈ ಬಗ್ಗೆ ಹೋರಾಟವನ್ನು ಮಾಡಲಿಕ್ಕೆ ರೈತ ಸಂಘಟನೆಗಳು ಕೂಡ ಈಗಾಗಲೇ ಚಿಂತನೆಯನ್ನು ನಡೆಸಿದ್ದಾವೆ. ಬಟ್ ವೆಂಕಟೇಶ್ ಹೇಳಿದ್ದಾರೆ, ಪಶುಸಂಗೋಪನಾ ಸಚಿವರು, ಸರ್ಕಾರಕ್ಕೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸ್ತೀವಿ ಅಂತೇಳಿ. ರೈತರು ಈಗ ಕಾಯ್ತಾ ಇರೋದು ನೋಡಿ, ಈಗ ಲೀಟ್ರಿಗೆ 5 ರೂಪಾಯಿ ಜಾಸ್ತಿ ಮಾಡ್ತಾರೆ, ಇವರು 2 ರೂಪಾಯಿ ಜಾಸ್ತಿ ಮಾಡ್ತಾರೆ. ಎಲ್ಲವೂ ಕೂಡ ರೈತರ ಕೈಗೆ ಸೇರುತ್ತೆ. ನಮಗೇನೂ ಇಲ್ಲ, ಇಲ್ಲಿ KMFಗೂ ಅದು ಹೋಗೋದಿಲ್ಲ, ನಾವು ಸರ್ಕಾರದವರು ಕೂಡ ತೆಗೆದುಕೊಳ್ಳಲ್ಲ ಅಂತ ಹೇಳ್ತಾರೆ. ಆದರೆ ನಿಜವಾಗಿಯೂ ರೈತರಿಗೆ ಈಗ ಉದಾಹರಣೆಗೆ 44 ರೂಪಾಯಿ 1 ಲೀಟ್ರಿಗೆ ಹಾಲು, ನಂದಿನಿ ಹಾಲು ಅಂತ ಹೇಳಿದರೆ ಅದು 44 ರೂಪಾಯಿಲಿ ನಮ್ಮ ರೈತರಿಗೆ ಎಷ್ಟು ಹೋಗ್ತಾ ಇದೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸರ್ಕಾರ ಉತ್ತಮವಾಗಿ ಸ್ಪಂದಿಸ್ತಾ ಇದೆ ಈಗ. ಬಟ್ ಪ್ರೋತ್ಸಾಹಧನವನ್ನು ಬಿಡುಗಡೆ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ರಾಜ್ಯದ ರೈತರು, ಹಾಲು ಉತ್ಪಾದಕರು ಮಾಡ್ತಾ ಇದ್ದಾರೆ. ಯಾಕಂದರೆ ಅದನ್ನೇ ನಂಬ್ಕೊಂಡಿರ್ತಾರೆ. ಡೈರಿಗೆ ದಿನನಿತ್ಯವೂ ಕೂಡ ಹಾಲು ಹಾಕ್ತಾ ಇರ್ತಾರೆ. ಅದರಲ್ಲೂ ಉತ್ತಮ ಗುಣಮಟ್ಟದ ಹಾಲು ನಮ್ಮದು ನಂದಿನಿ, ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಆದರೆ ರೈತರಿಗೆ ಸಿಗಬೇಕಾದಂಥ ಆ ಬಾಕಿ ಹಣ ಮಾತ್ರ ಇನ್ನೂ ಬಿಡುಗಡೆ ಆಗಿಲ್ಲ. ದಕ್ಷಿಣ ಕರ್ನಾಟಕ, ಅದರಲ್ಲೂ ಮಂಡ್ಯ, ರಾಮನಗರ, ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಹಾಲನ್ನು ಪೂರೈಕೆ ಮಾಡುವಂತಹ ರೈತ ಕುಟುಂಬಗಳು ಇದ್ದಾವೆ. ಅವು ಇದನ್ನೇ ಕೂಡ ನಂಬ್ಕೊಂಡಿದ್ದಾವೆ. ಅದರಲ್ಲೂ ಈಗ ಅತಿವೃಷ್ಟಿ ಮತ್ತು ಬರದ ಸಂದರ್ಭದಲ್ಲಿ ಅವರಿಗೆ ಅನುಕೂಲ ಆಗಲಿ ಅಂಥೇಳಿ ಹಣವನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ಈಗಿನ ಸರ್ಕಾರ ಕೂಡ ಅವರ ನೆರವಿಗೆ ಬಂದಿಲ್ಲ. ಮುಖ್ಯಮಂತ್ರಿಗಳು ಹೇಳಿದರು, KMF ಅಧ್ಯಕ್ಷರು ಕೂಡ ಹೇಳಿದರು, ವೆಂಕಟೇಶ್ ಅವರು ಕೂಡ ಹೇಳಿದ್ದಾರೆ, ಆದಷ್ಟು ಬೇಗ ನಾವು ಇದರ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ಮಾಡ್ತೀವಿ ಅಂಥೇಳಿ. ಹಾಗಾಗಿ ಈಗ 622 ಕೋಟಿ ಬಿಡುಗಡೆ ಮಾಡಿದರು ಅಂತ ಹೇಳಿದ್ರೆ ಖಂಡಿತವಾಗಲೂ ಇದು ರೈತರಿಗೆ ಖಂಡಿತ ಅನುಕೂಲ ಆಗುತ್ತೆ. ಇನ್ನು ಇದರ ಬಗ್ಗೆ ಬಡಗಲ್ಪುರ ನಾಗೇಂದ್ರ ಇದ್ದಾರೆ, ರಾಜ್ಯ ರೈತ ಸಂಘದ ಅಧ್ಯಕ್ಷರು. ಅವರು ಕಿಡಿಕಾರಿದ್ದಾರೆ, ಚೆಲ್ಲಾಟ ಆಡೋದನ್ನು ಬಿಡಬೇಕು, ರೈತರ ಜೀವನದ ಜೊತೆ ಅಂತ ಹೇಳಿದ್ದಾರೆ. ಸರಿಯಾದ ಕ್ರಮದಲ್ಲಿ ಹಣ ಬಿಡುಗಡೆ ಆಗ್ತಾ ಇಲ್ಲ. ಯಾಕಂತ ಹೇಳಿದರೆ ಈಗ ಅಲ್ಲಿ ರೈತ ದಿನನಿತ್ಯವೂ ಕೂಡ ಹಾಲನ್ನು ಕರೆದು ಡೈರಿಗೆ ಹಾಕ್ತಾನೆ. ಅವನಿಗೆ
ಒಂದೇ ಸನಿಗೇನು ಒಂದೇ ಸಾರಿಗೆ ದುಡ್ಡನ್ನು ಕೊಡೋದಿಲ್ಲ ಇವರು. ಮತ್ತೆ ಅಲೆದಾಡಬೇಕು, ದಿನನಿತ್ಯವೂ ಕೂಡ ಹೋಗಬೇಕು. ನೋಡಿ, ಹಾಲನ್ನು ಮಾರಾಟ ಮಾಡೋದಲ್ಲದೆ ಆ ಒಂದು ಹಣವನ್ನು ಇಸ್ಕೊಳ್ಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಪಡಬೇಕು ಅಂತ ಹೇಳಿ. ಖಂಡಿತವಾಗ್ಲೂ ಈಗ ರೈತರಿಗೆ ಕೊಡಬೇಕಾದಂತಹ ಪ್ರೋತ್ಸಾಹಧನವನ್ನು ಸರ್ಕಾರ ಆದಷ್ಟು ಬೇಗ ಬಿಡುಗಡೆ ಮಾಡಲಿ. ನಮ್ಮ ನಂದಿನಿ ಪ್ರಾಡಕ್ಟ್ ಏನಿದೆ ಇನ್ನೂ ಹೆಚ್ಚಿನ ಯಶಸ್ಸು ಕಾಣಲಿ ಅನ್ನುವಂಥ ಆಶಯ ನಮ್ಮದು. ನಾವು ನೋಡಿದ್ವಿ ಇವತ್ತು ಕನ್ನಡ ದಿನಪತ್ರಿಕೆಗಳಲ್ಲಿ ಯಾವೆಲ್ಲ ಸುದ್ದಿಗಳು ಹೈಲೈಟ್ ಆಗಿದೆ ಅಂಥೇಳಿ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ವಿಶ್ಲೇಷಣೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.